ಸರ್, ಇವಾಗ ನಮ್ಮ ಜೊತೆಗೆ ನಾಗರಿಕ ಒಕ್ಕೂಟ ಮಂಗಳೂರಿನ ಇದರ ಅಧ್ಯಕ್ಷರಾದಂತಹ ಜಿ.ಕೆ. ಭಟ್ ಅವರಿದ್ದಾರೆ. ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್, ಏನು ಕದ್ರಿ ಮತ್ತು ಶಕ್ತಿನಗರ ಭಾಗದಲ್ಲಿ ಈಗಾಗಲೇ ಚಿರತೆ ಕಂಡು ಬಂದಿದೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೋಡಿ, ಅದು ಕಳೆದ ವರ್ಷ ಸಹ ಇದೇ ತರ ಮರವಳ್ಳಿ ಭಾಗದಲ್ಲಿ ಚಿರತೆ ಕಂಡು ಬಂದಿತ್ತು. ಮರವಳ್ಳಿ ಬಿಕರಗಟ್ಟೆ ಭಾಗದಲ್ಲಿ. ಬಟ್ ಅದು ಪುನಃ ಕೆಲವು ದಿವಸದಲ್ಲಿ ಮಿಸ್ಸಿಂಗ್ ಆಯ್ತು. ಯಾಕಂದ್ರೆ ಇದು ಈ ಕಾಡುಗಳ ನಾಶ ಆಗ್ತಾ ಇದ್ದ ಕಾರಣ ಈ ಕಾಡು ಪ್ರಾಣಿಗಳು ನಗರಕ್ಕೆ ನುಗ್ತಾ ಇದೆ. ಮತ್ತೆ ಚಿರತೆ ಇಡೀ ಕಾಡು ಪ್ರಾಣಿಗಳೇ ಅತ್ಯಂತ ವೇಗವಾಗಿ ಓಡೋ ಪ್ರಾಣಿ. ಸರ್, ಗಂಟೆಗೆ 100ರಿಂದ 110 ಕಿಲೋಮೀಟರ್ ಓಡ್ತದೆ. ಸೊ ಇವತ್ತು ನಿನ್ನೆ ಕದ್ರಿಯಲ್ಲಿ ಇದ್ದಿದ್ರೆ ಅದು ಇವತ್ತು ಎಲ್ಲಿ ಅಲ್ಲಿಂದ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು, ಗೊತ್ತಾಯ್ತಾ? ಅದೇ ಜಾಗದಲ್ಲಿ ಇರ್ಬೇಕಂತ ಏನ್ ನಿಯಮ ಇಲ್ಲ. ಬಟ್ ಇಡೀ ಇದು ಈ ಚಿರತೆ ಕಾಟ ಇಡೀ ಕಾಡು ಪ್ರಾಣಿಗಳಂತೂ ಇಡೀ ಭಾರತ ದೇಶದಾದ್ಯಂತ ಇದೆ, ಗೊತ್ತಾಯ್ತಾ? ಇದರಲ್ಲಿ ಇದು ಮನುಷ್ಯರದ್ದು ತಪ್ಪಿದೆ. ಯಾಕಂದ್ರೆ ಕಾಡು ಕಡಿತಾ ಹೋದಾಗೆ ಕಾಡಲ್ಲಿದ್ದ ಪ್ರಾಣಿಗಳು ಆಹಾರ ಮತ್ತು ನೀರನ್ನು ಹರಿಸ್ತಾ ಊರಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಇದೆಲ್ಲ ಒಂದು 80% ಮನುಷ್ಯನ ತಪ್ಪಿನಿಂದಲೇ ಆಗ್ತಾ ಇರೋದು. ಅಂದ್ರೆ ಇವಾಗ ಸರ್, ಏನು ಅದನ್ನ ಹಿಡಿಲಿಕ್ಕೆ ಅಂತೇಳಿ ಏನು ಬೋನು ಅನ್ನ ಇಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ನಡೀತದೆ. ಅದು ಒಂದು ರಾತ್ರಿಯಲ್ಲಿ ಮಂಗಳೂರಿಂದ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗುವಂತ ಕೆಪಾಸಿಟಿ ಇದ್ದಂತ ಪ್ರಾಣಿ. ಹಾಗೆ ಅಲ್ಲಿ ಬೋನ್ ಹಿಡಿದ್ರೆ ಇವತ್ತಲ್ಲಿ ಬರ್ತದೆ ಅಂತ ಹೇಳುವಂತ ಪ್ರಾಣಿ ಇಲ್ಲ. ಈ ಕಾಡು ಪ್ರಾಣಿಗಳು ಅಥವಾ ಚಿರತೆ ಉಂಟಲ್ಲ, ಆಹಾರಕ್ಕಾಗಿ ಹೆಚ್ಚು ನಾಯಿಯನ್ನು ಹರಿಸ್ತಾ ಬರುದು. ಅವರಿಗೆ ನಾಯಿಗಳಂದ್ರೆ ಇಷ್ಟ. ನಾಯಿಗಳು ಅಥವಾ ತಪ್ಪಿದ್ರೆ ದನಗಳು. ಮನುಷ್ಯನ ಬೇಟೆ ಆಡುದು 100ಕ್ಕೆ ಒಂದು 25% ಮಾತ್ರ. ಅವರಿಗೆ ಆಹಾರ ಸಿಗದಿದ್ರೆ ಮಾತ್ರ ಮನುಷ್ಯನ ಬೇಟೆ ಆಡುವಂತ ಚಿರತೆ ಪ್ರಾಣಿಗಳು. ಜನರಲಿ ನಾಯಿಗಳನ್ನು ಬೇಟೆ ಆಡ್ಲಿಕ್ಕೆ ಅವರು ಊರಿಗೆ ಬರುವುದು, ಗೊತ್ತಾಯ್ತಾ? ಕಿನ್ನಿಗೋಳಿ ಪರಿಸರದಲ್ಲಿ ಅಥವಾ ಎಲ್ಲೆಲ್ಲ ಚಿರತೆ ಕಾಟ ಇದೆಯಾ ಅಲ್ಲೆಲ್ಲ ಮನುಷ್ಯನ ಮೇಲೆ ಹಾವಳಿ ಮಾಡಿದ್ದೇ ಇಲ್ಲ. ಎಲ್ಲ ನಾಯಿಗಳನ್ನು ಹಿಡಿದುಕೊಂಡಿದೆ. ಕೆಲವು ಕಡೆ ದನ ಕರುಗಳನ್ನು ಹಿಡಿದುಕೊಂಡು ಹೋಗಿದೆ. ಸರಿ, ಅಂದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬರುವುದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗಿ ಅಂತ ಹೇಳ್ತಿದ್ದಾರೆ, ಈ ಬಗ್ಗೆ ಸರ್? ಅದು ಜನವರಿ ಫೆಬ್ರವರಿ ಅಂದ್ರೆ ನೋಡಿ, ಈಗ ಕಾಡಲ್ಲಿರುವ ಕೆರೆ ತೊರೆಗಳೆಲ್ಲ ಬತ್ತಿ ಹೋಗ್ತಾ ಇದೆ. ಅವರಿಗೆ ಕುಡಿಲಿಕ್ಕೆ ನೀರು ನಮಗೆ ಬಾವಿ ಬೋರ್ವೆಲ್ ಇಲ್ಲ. ಅದು ಇಲ್ಲೆಲ್ಲ ಕೆರೆ ಹೊಂಡಗಳು ಅಲ್ಲಿ ನೀರು ಬತ್ತಿ ಹೋಗ್ತಾ ಇರುವಾಗ ಅವರು ಸಹಜವಾಗಿ ಕುಡಿಯುವ ನೀರು ಮತ್ತು ಆಹಾರಕ್ಕೆ ಊರಿಗೆ ಬರುವುದು ಸಹಜವಾಗಿದೆ. ಹಾಗಾಗಿ ಜನವರಿ ಫೆಬ್ರವರಿ ಅಂತಿಲ್ಲ, ಬೇಸಿಗೆ ಬರ್ತಾ ಇದ್ದಾಗೆ ನೀರುಗಳಿಗೆ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತದೆ. ಸರಿ, ಈ ಹಿಂದೆ ಕಾಡುಕೋಣ ಕೂಡ ಮಂಗಳೂರಿನಲ್ಲಿ ಪತ್ತೆ ಆಗಿತ್ತು ನೋಡಿ. ಈಗ ನೀವು ಇಲ್ಲಿ ಕಾಡುಕೋಣ ಬರ್ಬೋದು. ಈಗ ನವಿಲು ಕಾಟ ಇದೆ. ಇಡೀ ಮಂಗಳೂರಲ್ಲಿ ಒಂದು 25 ವರ್ಷ ಉಂಟು ನವಿಲೇ ಇರ್ಲಿಲ್ಲ. ಈಗ ನವಿಲು ಕಾಟದಿಂದಾಗಿ ಏನಾಗಿದೆ, ಬೆಳೆಗಳು ನಾಶ ಆಗ್ತದೆ, ತರಕಾರಿ ಗಿಡಗಳನ್ನು ಕೊಕ್ಕುತ್ತಾ ಇದೆ. ಇವನ್ ನಾಯಿಗಳನ್ನು ಸಹ ಅದನ್ನು ಏನು ಮಾಡ್ಲಿಕ್ಕಾಗದ ಸ್ಥಿತಿ ಇದೆ. ಕೆಲವು ಕಡೆ ಮಂಗಳ ಉಪದ್ರ ಇದೆ. ನೀವು ಸುಳ್ಯ ಕಡೆ ಹೋದ್ರೆ ಆನೆಗಳು ಇದೆ. ಸೊ ಇದು ಟೋಟಲ್ ಆಗಿ ಮನುಷ್ಯ ಬೆಳೆದಂತ ಎಲ್ಲಾ ಒಂದು ಉತ್ಪತ್ತಿಗಳನ್ನು ನಾಶ ಮಾಡ್ಲಿಕ್ಕೆ ಕಾಡು ಪ್ರಾಣಿಗಳು ಬಂದಿದೆ, ಗೊತ್ತಾಯ್ತಾ? ಸೊ ಇದರಿಂದ ಮನುಷ್ಯನಿಗೆ ನಷ್ಟ. ಕೆಲವು ಕಡೆ ಜೀವಹಾನಿಯಾಗಿದೆ. ಈಗ ನೀವು ಮಡಿಕೇರಿ ಚಿಕ್ಕಮಗಳೂರು ಸೈಡ್ ಅಲ್ಲಿ ಕಾಡಾನೆಗಳು ಎಷ್ಟೋ ಜನರನ್ನು ಕೊಂದಿದೆ. 2 ವಾರದ ಹಿಂದೆ 2 ಸತಿ ಕೊಂದಾಕಿದೆ. ಹಾಗಾಗಿ ಕಾಡು ಪ್ರಾಣಿಗಳಿಂದ ಯಾವಾಗಲೂ ಅಪಾಯ ತಪ್ಪಿದ್ದಲ್ಲ. ಈ ಬಗ್ಗೆ ನಮ್ಮ ಅರಣ್ಯ ಇಲಾಖೆ ಇದೆಯಲ್ಲ, ಅಧಿಕಾರಿಗಳು AC ರೂಮ್ ಅಲ್ಲಿ ಕೂತ್ಕೊಂಡು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಎಲ್ಲಿದು ಯಾವ ಪ್ಲಾನ್ ಅವ್ರು ನಡೆಯುವುದಿಲ್ಲ. ಯಾವಾಗ ಫೀಲ್ಡ್ ಗಿಳಿದ್ರೆ ಮಾತ್ರ ಅವರಿಗೆ ಗೊತ್ತಾಗ್ಬೋದು ಜನರ ಕಷ್ಟ ನಷ್ಟ ಅಂತ. ಜನ ಸತ್ರೆ ಒಂದು ಸ್ವಲ್ಪ ಪರಿಹಾರ ಕೊಟ್ಟು ಅದು ಜನರಿಗೆ ಮರೆತೋಗ್ತದೆ, ಸರ್ಕಾರಕ್ಕೂ ಮರೆತೋಗ್ತದೆ. ಈಗ ಕದ್ರಿಯಲ್ಲಿ ಕಂಡು ಬಂದಂತ ಚಿರತೆ ಅಲ್ಲಿಂದ ವಾಪಸ್ ಹೋಗಿದೆ ಅನ್ನೋದಕ್ಕೆ ಏನಾದ್ರು ಆಧಾರಗಳು? ಹೋಗಿದೆ ಅಂತಿಲ್ಲ, ಅಲ್ಲಿ ಇದೆ ಅಂತ ಹೇಳೋದಕ್ಕೆ ಏನಾದ್ರು ಆಧಾರ ಇದೆಯಾ? ಇಲ್ಲ, ಈಗ ಇಲ್ಲ. ಹಾಗಾಗಿ ಹೋಗಿದೆ ಅಂತ ಹೇಳೋದಕ್ಕೂ ಆಧಾರ ಇಲ್ಲ. ಚಿರತೆಗಳು ಸಾಧಾರಣ ಅದು ಒಂದೇ ಕಡೆ ನಿಲ್ಲುವುದಿಲ್ಲ. ಹೌದು, ನಿರಂತರವಾಗಿ ಚಲಿಸುತ್ತಿರುವಂತ ಪ್ರಾಣಿ. ಅದು ದೂರ ದೂರ ಹೋಗ್ತದೆ. ಇವತ್ತು ಮಂಗಳೂರಲ್ಲಿದೆ, ನಾಳೆ ಕಿನ್ನಿಗೋಳಿಯಲ್ಲಿ ಇರ್ಬೋದು. ಹಾಗಾಗಿ ಅಲ್ಲಿ ನಾಳೆ ಬೋನ್ ಇಟ್ಟು ನಮ್ಮ ಜನರಿಗೆ ಕಣ್ಣಿಗೆ ಮಣ್ಣೆರಚಬೇಕಷ್ಟಲ್ಲದೆ ಅದು ಎಲ್ಲಿಗೆ ಹೋಗಿದೆ ಅಂತ ಹೇಳೋದು ಕಂಡುಹಿಡಿಯಲಿಕ್ಕೆ ಅಸಾಧ್ಯ ಸದ್ಯಕ್ಕೆ. ಆದ್ರೆ ಫಾರೆಸ್ಟ್ ಇಲಾಖೆಯವರು ಅದರ ಚಿರತೆ ಹೆಜ್ಜೆ ಗುರುತುಗಳು ಎಲ್ಲಾದ್ರೂ ಸಿಗ್ತದ ಅಂತ ಹೇಳಿ ಹುಡುಕುವಂತ ಪ್ರಯತ್ನ ಮಾಡ್ಲಿ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಚ್ಚಿನವರು AC ರೂಮ್ ಅಲ್ಲಿ ಕೂತ್ಕೊಂಡು ತಮ್ಮ ಕಿಸೆಯಲ್ಲಿ ಏನು ದಪ್ಪ ಆಗ್ತದೆ ನೋಡುದಲ್ಲದೆ ಜನರ ಬಗ್ಗೆ ಕಾಳಜಿ ನೋಡಿದ್ದು ನೀವೆಲ್ಲ ನೋಡಿದ್ದೀರಾ? ಅದಿಲ್ಲ. ಮತ್ತೆ ನೋಡಿ, ಅಲ್ಲಿ ಪಿಲಿಕುಳದಲ್ಲಿ ಸಾಕು ಪ್ರಾಣಿಗಳನ್ನೇ ನರಭೇದ ಮಾಡಿ ಅವರಿಗೆ ಆಹಾರ ಕೊಡದೆ ಕೊಂದಾಗಿದಂತ ನಮ್ಮ ಕ್ರೂರ ಮನುಷ್ಯರು ಇರುವುದು ನಮ್ಮ ಈ ಪ್ರಪಂಚದಲ್ಲಿ. ಇಂಥವ್ರನ್ನ ಕಟ್ಟಿಕೊಂಡ್ರೆ ಏನಾಗ್ತದೆ? ಮಹಾಸ್ವಾರ್ಥಿ ಮನುಷ್ಯ ಅನ್ನಷ್ಟು ಸ್ವಾರ್ಥಿ ಈ ಪ್ರಪಂಚದಲ್ಲಿ ಕೆಟ್ಟ ಪ್ರಾಣಿ ಯಾವುದೂ ಇಲ್ಲ. ಅಪಾಯಕಾರಿ ಪ್ರಾಣಿಯು ಮನುಷ್ಯನೇ. ಅಪಾಯ ಎಲ್ಲದಕ್ಕೂ ಅಪಾಯಕಾರಿ. ನೋಡಿ, ನಿಮ್ಮ ಇಷ್ಟು ಕಸ ವೇಸ್ಟ್ ಎಲ್ಲ ಮಂಗಳೂರು ನಗರದಲ್ಲೇ ಇರುವುದು. ನೀವು ಕಾಡಲ್ಲಿ ಇಷ್ಟು ಅಪಾಯಕಾರಿ ಪ್ರಾಣಿಗಳಿದ್ರು
ಯಾವ ಕಚಡಗಳು ವೇಸ್ಟ್ ಯಾವ್ದು ಇಲ್ಲ ಅಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಹ್ಮ್ ಅಂತೂ ಇದಕ್ಕೆ ಕಾಟಕ್ಕೆ ಇನ್ನಿನ್ನು ಜಾಸ್ತಿ ಆಗುದಿಲ್ಲ, ಕಮ್ಮಿ ಆಗೋ ಲಕ್ಷಣ ಕಾಣುವುದಿಲ್ಲ. ಇದಕ್ಕೆ ಸರ್ಕಾರ ಏನು ಯೋಜನೆ ಮಾಡಿದ್ರು ಅಧಿಕಾರಿಗಳ ಕಿಸೆ ಭರ್ತಿ ಆಗುವುದಲ್ಲಿ ಜನರಿಗೆ ಉಪಕಾರ ಆಗುವುದಿಲ್ಲ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಓಕೆ.